ಓಂ ಸಾಯಿರಾಮ್. ಎಲ್ಲ ನಮ್ಮ ಸಾಯಿ ಕುಟುಂಬಕ್ಕೆ ಹೃದಯಪೂರ್ವಕ ನಮಸ್ಕಾರ. ಒಂದು ಕ್ಷಣ ನಿಲ್ಲು. ಇದು ನಿನಗಾಗಿ ಈ ರಾತ್ರಿ ಸಾಯಿಬಾಬಾ ನಿನ್ನ ಜೊತೆ ಮಾತನಾಡುತ್ತಿದ್ದಾರೆ. ನಿನ್ನ ನೋವು ದೇವರಿಗೆ ಗೊತ್ತಿದೆ. ವಿಡಿಯೋ ತಪ್ಪದೆ ಕೊನೆಯವರೆಗೂ ನೋಡಿ. ಓಂ ಸಾಯಿರಾಮ್ ಎಂದು ಕಮೆಂಟ್ ಮಾಡು. ಆಶೀರ್ವಾದ ನಿನ್ನ ಮೇಲೆ ಬರುತ್ತದೆ. ಸಬ್ಸ್ಕ್ರೈಬ್ ಮಾಡು, ಲೈಕ್ ಮಾಡು, ಶೇರ್ ಮಾಡು. ಇಂದು ಈ ರಾತ್ರಿ ನೀನು ಈ ವಿಡಿಯೋ ನೋಡುತ್ತಿದ್ದರೆ ಅದು ಕೇವಲ ಒಂದು ಆಕಸ್ಮಿಕ ಘಟನೆಯಲ್ಲ. ಇದು ಸಾಯಿಬಾಬಾ ಅವರ ಒಂದು ವಿಶೇಷ ಕರೆ. ನಿನ್ನ ಹೃದಯದಲ್ಲಿರುವ ನೋವು, ನಿನ್ನ ಮೌನದಲ್ಲಿರುವ ಕಣ್ಣೀರು, ನಿನ್ನ ಮನಸ್ಸಿನಲ್ಲಿ ನಡೆಯುತ್ತಿರುವ ಹೋರಾಟ ಇವೆಲ್ಲವೂ ಅವರಿಗೆ ಗೊತ್ತಿದೆ. ನೀನು ಒಂಟಿಯಲ್ಲ, ನೀನು ಬಿಡಿಸಿಕೊಂಡವನಲ್ಲ. ನಿನ್ನ ಜೊತೆ ಯಾವಾಗಲೂ ಒಂದು ದಿವ್ಯ ಶಕ್ತಿ ಇದೆ. ಅದು ನಮ್ಮ ಪ್ರೀತಿಯ ಸಾಯಿಬಾಬಾ. ಓ ಮಗು, ಸ್ವಲ್ಪ ನಿಲ್ಲು, ಕೇಳು. ನೀನು ಇಂದು ಎಷ್ಟು ಕಷ್ಟದಲ್ಲಿದ್ದೀಯೋ ನನಗೆ ಗೊತ್ತಿಲ್ಲ. ಆದರೆ ಒಂದು ಮಾತು ನೆನಪಿಟ್ಟಿಕೋ, ನಿನ್ನ ಕಷ್ಟಗಳು ಶಾಶ್ವತ ಅಲ್ಲ. ಆದರೆ ನಿನ್ನ ನಂಬಿಕೆ ಶಾಶ್ವತವಾಗಿರಬೇಕು. ಸಾಯಿಬಾಬಾ ಎಂದಿಗೂ ತನ್ನ ಭಕ್ತರನ್ನು ಬಿಟ್ಟು ಹೋಗುವುದಿಲ್ಲ. ಅವರು ಮೌನವಾಗಿರಬಹುದು, ಆದರೆ ಅವರು ಕೆಲಸ ಮಾಡುತ್ತಿದ್ದಾರೆ. ನಿನ್ನ ಜೀವನದ ಪ್ರತಿಯೊಂದು ಸಮಸ್ಯೆಗೆ ಉತ್ತರವನ್ನು ಅವರು ತಯಾರಿಸುತ್ತಿದ್ದಾರೆ. ನೀನು ಇಂದು ಅಳುತ್ತಿದ್ದೀಯಾ? ಆ ಕಣ್ಣೀರುಗಳನ್ನು ಅವರು ನೋಡುತ್ತಿದ್ದಾರೆ. ನೀನು ಯಾರಿಗೂ ಹೇಳದೆ ಒಳಗಡೆ ನೋವು ತಿನ್ನುತ್ತಿದ್ದೀಯಾ? ಆ ನೋವು ಅವರಿಗೆ ಕೇಳಿಸುತ್ತಿದೆ. ಸಾಯಿಬಾಬಾ ಹೇಳುತ್ತಾರೆ, ನನ್ನ ಮೇಲೆ ನಂಬಿಕೆ ಇಡು. ನಿನ್ನ ಸಮಯ ಬಂದಾಗ ನಾನು ಎಲ್ಲವನ್ನು ಸರಿಪಡಿಸುತ್ತೇನೆ. ನಿನ್ನ ಜೀವನದಲ್ಲಿ ಏಕೆ ಇಷ್ಟು ತೊಂದರೆ ಬರುತ್ತಿದೆ ಗೊತ್ತಾ? ಏಕೆಂದರೆ ದೇವರು ನಿನ್ನನ್ನು ಶಕ್ತಿಶಾಲಿಯಾಗಿ ಮಾಡುತ್ತಿದ್ದಾರೆ. ಚಿನ್ನವನ್ನು ಬೆಂಕಿಯಲ್ಲಿಟ್ಟು ಶುದ್ಧಗೊಳಿಸುತ್ತಾರೆ. ಹಾಗೆ ನಿನ್ನ ಜೀವನವನ್ನು ಕೂಡ ಪರೀಕ್ಷಿಸುತ್ತಿದ್ದಾರೆ. ನೀನು ಸೋತಿಲ್ಲ, ನೀನು ಕಲಿಯುತ್ತಿದ್ದೀಯಾ, ನೀನು ಬೆಳೆಯುತ್ತಿದ್ದೀಯಾ. ನಿನ್ನ ಪ್ರತಿಯೊಂದು ಕಣ್ಣೀರು, ನಿನ್ನ ಪ್ರತಿಯೊಂದು ನೋವು ಒಂದು ದಿನ ಆಶೀರ್ವಾದವಾಗಿ ಬದಲಾಗುತ್ತದೆ. ಸಾಯಿಬಾಬಾ ನಿನ್ನ ಜೊತೆಯಲ್ಲಿದ್ದಾರೆ ಯಾವಾಗಲೂ. ನೀನು ಒಂಟಿಯಾಗಿ ನಡೆದುಕೊಂಡು ಹೋಗುತ್ತಿದ್ದೀಯಾ ಎಂದು ಅನಿಸಬಹುದು, ಆದರೆ ಸತ್ಯ ಅದು ಅಲ್ಲ. ನೀನು ಬೀಳುವಾಗ ಅವರು ಹಿಡಿದಿದ್ದಾರೆ. ನೀನು ಕುಗ್ಗುವಾಗ ಅವರು ನಿನ್ನನ್ನು ಎತ್ತಿದ್ದಾರೆ. ನೀನು ತಿಳಿಯದೇ ಇದ್ದರೂ ಅವರು ನಿನ್ನ ಮಾರ್ಗವನ್ನು ರಕ್ಷಿಸುತ್ತಿದ್ದಾರೆ. ರಾತ್ರಿ ಶಾಂತವಾಗಿರುತ್ತದೆ, ಆದರೆ ಆ ಶಾಂತತೆಯಲ್ಲೇ ದೇವರ ಧ್ವನಿ ಕೇಳಿಸುತ್ತದೆ. ಓ ಮಗು, ಭಯ ಪಡಬೇಡ. ನಿನ್ನ ಭವಿಷ್ಯವನ್ನು ನೀನು ಈಗ ನೋಡಲಾಗುವುದಿಲ್ಲ, ಆದರೆ ಸಾಯಿಬಾಬಾ ಅದನ್ನು ಈಗಾಗಲೇ ನೋಡಿದ್ದಾರೆ. ನೀನು ಕೇಳುತ್ತಿರುವ ಪ್ರಾರ್ಥನೆಗಳು ವ್ಯರ್ಥವಾಗಿಲ್ಲ, ಅವು ಕೇಳಲ್ಪಟ್ಟಿವೆ. ಕೆಲವೊಮ್ಮೆ ಉತ್ತರ ತಡವಾಗಿ ಬರುತ್ತದೆ, ಆದರೆ ಅದು ಪರಿಪೂರ್ಣವಾಗಿ ಬರುತ್ತದೆ. ನಿನ್ನ ಜೀವನದಲ್ಲಿ ಹೊಸ ಆರಂಭ ಬರುತ್ತದೆ. ಇಂದು ನೀನು ಕಷ್ಟದಲ್ಲಿದ್ದರೂ ಒಂದು ಹೊಸ ಬೆಳಕು ನಿನ್ನ ಕಡೆ ಬರುತ್ತಿದೆ. ಹೊಸ ಅವಕಾಶ, ಹೊಸ ಸಂತೋಷ, ಹೊಸ ಶಾಂತಿ ಇವೆಲ್ಲವೂ ನಿನ್ನ ಜೀವನಕ್ಕೆ ಬರುತ್ತವೆ. ನೀನು ಕಾಯಬೇಕು ಅಷ್ಟೇ, ಮತ್ತು ನಂಬಿಕೆ ಕಳೆದುಕೊಳ್ಳಬಾರದು. ಸಾಯಿಬಾಬಾ ಆಶೀರ್ವಾದ. ನನ್ನ ಭಕ್ತನೇ, ನೀನು ಎಷ್ಟು ಅಳುತ್ತಿದ್ದರೂ ನಾನು ನೋಡುತ್ತಿದ್ದೇನೆ. ನೀನು ಎಷ್ಟೇ ಪ್ರಾರ್ಥನೆ ಮಾಡಿದರೂ ನಾನು ಕೇಳುತ್ತಿದ್ದೇನೆ. ನಿನ್ನ ಜೀವನದಲ್ಲಿ ಶೀಘ್ರದಲ್ಲೇ ಸಂತೋಷ ಬರುತ್ತದೆ. ನನ್ನ ಮೇಲೆ ನಂಬಿಕೆ ಇಡು. ಈ ರಾತ್ರಿ ಒಂದು ಪ್ರಾರ್ಥನೆ ಮಾಡು. ಕಣ್ಣು ಮುಚ್ಚಿ ಒಂದು ಬಾರಿ ಸಾಯಿಬಾಬಾ ಹೆಸರು ಹೇಳು. ಓಂ ಸಾಯಿರಾಮ್. ನಿನ್ನ ಮನಸ್ಸು ಶಾಂತವಾಗುತ್ತದೆ, ನಿನ್ನ ಭಯ ಕಡಿಮೆಯಾಗುತ್ತದೆ, ನಿನ್ನ ಹೃದಯ ಹಗುರವಾಗುತ್ತದೆ. ಈ ವಿಡಿಯೋ ನೀನು ನೋಡಿದರೆ ಅದು ಒಂದು ಕಾರಣಕ್ಕಾಗಿ. ನಿನ್ನ ಜೀವನದಲ್ಲಿ ದೇವರು ಇನ್ನೂ ನಿನ್ನನ್ನು ಬಿಟ್ಟು ಹೋಗಿಲ್ಲ. ನೀನು ಮಹತ್ವದ ವ್ಯಕ್ತಿ. ನಿನ್ನ ಜೀವನದಲ್ಲಿ ದೊಡ್ಡ ಬದಲಾವಣೆ ಬರಲಿದೆ. ಸಾಯಿಬಾಬಾ ಯಾವಾಗಲೂ ಹೇಳುತ್ತಾರೆ, ಶ್ರದ್ಧೆ ಮತ್ತು ಸಹನೆ ಇಟ್ಟಿಕೋ. ನಾನು ನಿನ್ನ ಜೊತೆ ಇದ್ದೇನೆ. ಬಾಬಾ ಆಶೀರ್ವಾದ ನಿನ್ನ ಮೇಲೆ ಸದಾ ಇದೆ. ಮಗು, ಇನ್ನು ಸ್ವಲ್ಪ ಕೇಳು. ಈ ರಾತ್ರಿ ನಿನ್ನ ಹೃದಯದಲ್ಲಿ ಏನು ನಡೆಯುತ್ತಿದೆ ಅನ್ನೋದು ನನಗೆ ಗೊತ್ತಿಲ್ಲ, ಆದರೆ ಒಂದು ಸತ್ಯ ಹೇಳುತ್ತೇನೆ. ನೀನು ಎಷ್ಟು ಗೊಂದಲದಲ್ಲಿದ್ದರೂ, ನೀನು ಎಷ್ಟು ತೊಂದರೆ ನೋಡಿದ್ದರೂ ಸಾಯಿಬಾಬಾ ನಿನ್ನನ್ನು ಬಿಟ್ಟು ಹೋಗಿಲ್ಲ. ಕೆಲವೊಮ್ಮೆ ದೇವರು ಮೌನವಾಗಿರುತ್ತಾರೆ. ಆ ಮೌನವೇ ದೊಡ್ಡ ಕೆಲಸ ಮಾಡುತ್ತಿರುವ ಸಮಯ. ನೀನು ಯಾಕೆ ನನ್ನ ಜೀವನ ಹೀಗೆ ಎಂದು ಕೇಳುತ್ತೀಯಾ? ಆದರೆ ಉತ್ತರ ಇದು, ದೇವರು ನಿನ್ನನ್ನು ತಡ ಮಾಡುತ್ತಿಲ್ಲ. ಅವರು ನಿನ್ನನ್ನು ತಯಾರು ಮಾಡುತ್ತಿದ್ದಾರೆ. ನಿನ್ನ ಕನಸುಗಳು ಮರೆಯಾಗಿಲ್ಲ. ನೀನು ಬಿಟ್ಟುಕೊಟ್ಟಿಲ್ಲ ಅಂದರೆ ದೇವರು ಕೂಡ ಬಿಟ್ಟುಕೊಟ್ಟಿಲ್ಲ. ನಿನ್ನ ಕನಸುಗಳು ಇನ್ನೂ ಜೀವಂತವಾಗಿವೆ. ಅವು ಸರಿಯಾದ ಸಮಯದಲ್ಲಿ ನಿಜವಾಗುತ್ತವೆ. ಕೆಲವೊಮ್ಮೆ ಜೀವನದಲ್ಲಿ ಎಲ್ಲವೂ ನಿಂತಂತೆ ಕಾಣುತ್ತದೆ, ಆದರೆ ಅದು ಅಂತ್ಯ ಅಲ್ಲ. ಅದು ಹೊಸ ಆರಂಭದ ಮುಂಚಿನ ಮೌನ. ನಿನ್ನ ಕಣ್ಣೀರು ವ್ಯರ್ಥ ಅಲ್ಲ. ನೀನು ಯಾರಿಗೂ ಹೇಳದೆ ಅಳಿದ ಆ ಕ್ಷಣಗಳು
ಅವು ದೇವರಿಗೆ ಗೊತ್ತಿದೆ. ನೀನು ಒಂಟಿಯಾಗಿ ಕುಳಿತಿದ್ದ ಆ ರಾತ್ರಿ ಅವರು ನಿನ್ನ ಜೊತೆ ಇದ್ದರು. ನೀನು ಕೈ ಮುಗಿದು ಪ್ರಾರ್ಥನೆ ಮಾಡಿದ ಆ ಕ್ಷಣ ಅವರು ಕೇಳಿದರು. ಸಾಯಿಬಾಬಾ ನಿನ್ನ ಹತ್ತಿರ ಮಾತನಾಡುತ್ತಿದ್ದಾರೆ. ನನ್ನ ಮಗನೇ, ನನ್ನ ಮಗಳೇ, ನಿನ್ನ ನೋವು ನನಗೆ ಗೊತ್ತಿದೆ. ನೀನು ಸಹಿಸಿಕೊಳ್ಳುತ್ತಿರುವುದನ್ನು ನಾನು ನೋಡುತ್ತಿದ್ದೇನೆ. ನೀನು ಶೀಘ್ರದಲ್ಲೇ ಸುಖವನ್ನು ಕಾಣುವೆ. ಒಂದು ಸತ್ಯ ನೆನಪಿಟ್ಟಿಕೋ, ನೀನು ಸೋತಿಲ್ಲ, ನೀನು ವಿಫಲವಾಗಿಲ್ಲ, ನೀನು ವಿಳಂಬದಲ್ಲಿದ್ದೀಯಾ ಅಷ್ಟೇ. ಮತ್ತು ದೇವರ ಸಮಯ ಯಾವತ್ತೂ ಪರಿಪೂರ್ಣವಾಗಿರುತ್ತದೆ. ಈ ರಾತ್ರಿ ಒಂದು ಕೆಲಸ ಮಾಡು. ನಿನ್ನ ಮನಸ್ಸಿನಲ್ಲಿರುವ ಎಲ್ಲ ಭಯವನ್ನು ಬಿಡು. ಒಂದು ಕ್ಷಣ ಕಣ್ಣು ಮುಚ್ಚು, ಮತ್ತೆ ಹೇಳು, ಓಂ ಸಾಯಿರಾಮ್, ನಾನು ನಿನ್ನ ಮೇಲೆ ನಂಬಿಕೆ ಇಡುತ್ತೇನೆ. ಈ ವಿಡಿಯೋ ನಿನ್ನ ಜೀವನದಲ್ಲಿ ಒಂದು ಬೆಳಕು ತರಲಿ, ನಿನ್ನ ಮನಸ್ಸಿಗೆ ಶಾಂತಿ ತರಲಿ. ಸಾಯಿಬಾಬಾ ಹೇಳುತ್ತಾರೆ, ನನ್ನ ಮೇಲೆ ನಂಬಿಕೆ ಇಡು, ನಾನು ನಿನ್ನ ಜೀವನವನ್ನು ಬದಲಿಸುತ್ತೇನೆ. ಮಗು, ಈಗ ಸ್ವಲ್ಪ ಮನಸ್ಸನ್ನು ಶಾಂತವಾಗಿ ಇಟ್ಟು ಕೇಳು. ಈ ಕ್ಷಣ ನೀನು ಎಲ್ಲಿದ್ದರೂ, ಏನು ಅನುಭವಿಸುತ್ತಿದ್ದರೂ ಒಂದು ದಿವ್ಯ ಶಕ್ತಿ ನಿನ್ನನ್ನು ನೋಡುತ್ತಿದೆ. ನೀನು ದೇವರನ್ನು ಹುಡುಕುತ್ತಿದ್ದೀಯಾ? ಆದರೆ ಸತ್ಯ ಏನು ಗೊತ್ತಾ? ದೇವರು ಈಗಾಗಲೇ ನಿನ್ನನ್ನು ಹುಡುಕುತ್ತಿದ್ದಾರೆ. ನಿನ್ನ ಜೀವನದಲ್ಲಿ ತಡವಾಗುತ್ತಿದೆ ಅಂದರೆ ಕಾರಣ ಇದೆ. ಕೆಲವು ಸಂಗತಿಗಳು ಸರಿಯಾದ ಸಮಯಕ್ಕೆ ಮಾತ್ರ ಬರಬೇಕು. ತ್ವರಿತವಾಗಿ ಬಂದರೆ ಅವು ನಾಶವಾಗಬಹುದು, ಆದರೆ ತಡವಾಗಿ ಬಂದರೆ ಅವು ನಿನ್ನ ಜೀವನವನ್ನು ಬದಲಾಯಿಸುತ್ತವೆ. ಸಾಯಿಬಾಬಾ ಯಾವತ್ತೂ ತಪ್ಪು ಸಮಯ ಕೊಡುವುದಿಲ್ಲ. ಅವರು ಪರ್ಫೆಕ್ಟ್ ಟೈಮಿಂಗ್ ಕೊಡುತ್ತಾರೆ. ನಿನ್ನ ಹೃದಯದ ಪ್ರಶ್ನೆಗಳು ಕೇಳುತ್ತಿವೆ. ನನಗೆ ಏಕೆ ಇಷ್ಟು ನೋವು? ನನ್ನ ಜೀವನ ಏಕೆ ಸರಿಯಾಗುತ್ತಿಲ್ಲ? ನನಗೆ ಸಂತೋಷ ಯಾವಾಗ ಬರುತ್ತದೆ? ಇವುಗಳಿಗೆ ಉತ್ತರ ಈಗ ಕಾಣಿಸದಿರಬಹುದು, ಆದರೆ ಒಂದು ದಿನ ಎಲ್ಲವೂ ಸ್ಪಷ್ಟವಾಗುತ್ತದೆ. ಅಂದು ನೀನು ಹೇಳುತ್ತೀಯಾ, ಅಯ್ಯೋ, ಆಗಲೇ ದೇವರು ನನ್ನ ಪರ ಕೆಲಸ ಮಾಡುತ್ತಿದ್ದಾರಲ್ಲ. ಸಾಯಿಬಾಬಾ ಎಂದಿಗೂ ಭಕ್ತರನ್ನು ಪರೀಕ್ಷಿಸುತ್ತಾರೆ, ಆದರೆ ಕೈ ಬಿಡುವುದಿಲ್ಲ. ನೀನು ಎಷ್ಟು ಬಾರಿ ಬಿದ್ದರೂ ಅವರು ನಿನ್ನನ್ನು ಮತ್ತೆ ಎತ್ತುತ್ತಾರೆ. ನೀನು ಎಷ್ಟು ಬಾರಿ ಅಳುತ್ತಿದ್ದರೂ ಅವರು ನಿನ್ನ ಕಣ್ಣೀರನ್ನು ಆಶೀರ್ವಾದವಾಗಿ ಬದಲಾಯಿಸುತ್ತಾರೆ. ನೀನು ಎಷ್ಟು ಬಾರಿ ಭಯಪಟ್ಟರೂ ಅವರು ನಿನ್ನ ಹೃದಯಕ್ಕೆ ಧೈರ್ಯ ಕೊಡುತ್ತಾರೆ. ಈ ರಾತ್ರಿ ಒಂದು ಸತ್ಯ ತಿಳಿದುಕೋ, ನೀನು ನೋಡುತ್ತಿರುವ ಕಷ್ಟಗಳು ಶಾಶ್ವತವಲ್ಲ, ಆದರೆ ನಿನ್ನ ನಂಬಿಕೆ ಶಕ್ತಿಶಾಲಿಯಾಗಿದ್ದರೆ ಆ ಕಷ್ಟಗಳು ಕೂಡ ನಿನ್ನ ಮುಂದೆ ನಿಲ್ಲಲು ಸಾಧ್ಯವಿಲ್ಲ. ಒಂದು ಸಣ್ಣ ಪ್ರಾರ್ಥನೆ ಸಾಕು. ನೀನು ದೊಡ್ಡ ಪದಗಳಲ್ಲಿ ಪ್ರಾರ್ಥನೆ ಮಾಡಬೇಕಾಗಿಲ್ಲ. ಒಂದು ಸರಳ ಹೃದಯ ಸಾಕು. ಓಂ ಸಾಯಿರಾಮ್, ನನ್ನ ಜೀವನವನ್ನು ಸರಿಪಡಿಸು. ಈ ಒಂದು ಮಾತು ಸಾಕು ನಿನ್ನ ಮನಸ್ಸು ಬದಲಾಯಿಸಲು. ನೀನು ಒಂಟಿಯಲ್ಲ, ನೀನು ಯಾರಿಗೂ ಹೇಳದ ಸಮಸ್ಯೆಗಳು, ನೀನು ಒಳಗೆ ಹಿಡಿದಿಟ್ಟ ನೋವುಗಳು, ಅವುಗಳಿಗೆ ದೇವರು ಉತ್ತರ ಕೊಡುತ್ತಾರೆ. ನೀನು ನೋಡದ ರೀತಿಯಲ್ಲಿ ಅವರು ನಿನ್ನ ಜೀವನವನ್ನು ಬದಲಾಯಿಸುತ್ತಿದ್ದಾರೆ. ಈ ರಾತ್ರಿ ನಿನ್ನ ಮನಸ್ಸು ಭಾರವಾಗಿದ್ದರೆ ಈ ವಿಡಿಯೋ ಒಂದು ನೆನಪಾಗಲಿ. ನಾನು ಒಂಟಿಯಲ್ಲ, ಸಾಯಿಬಾಬಾ ನನ್ನ ಜೊತೆ ಇದ್ದಾರೆ ಎಂದು ಕಮೆಂಟ್ ಮಾಡು. ಭಯವನ್ನು ಬಿಡು, ನಂಬಿಕೆಯನ್ನು ಹಿಡಿದುಕೋ. ಒಂದು ದಿನ ನೀನು ಹಿಂದಕ್ಕೆ ನೋಡಿ ಹೇಳುತ್ತೀಯಾ, ಆ ಕಷ್ಟಗಳೇ ನನ್ನನ್ನು ಬದಲಾಯಿಸಿದವು. ಸಾಯಿಬಾಬಾ ಆಶೀರ್ವಾದ ನಿನ್ನ ಮೇಲೆ ಇದೆ. ನೀನು ಭಯಪಡುವ ಅಗತ್ಯವಿಲ್ಲ ಮಗು. ಇನ್ನು ಸ್ವಲ್ಪ ಮನಸ್ಸಿನಿಂದ ಕೇಳು. ಈ ಕ್ಷಣ ನೀನು ಅನುಭವಿಸುತ್ತಿರುವ ಭಾರ, ನೋವು, ಗೊಂದಲ ಇವೆಲ್ಲವೂ ಶಾಶ್ವತವಲ್ಲ. ದೇವರು ನಿನ್ನನ್ನು ಪರೀಕ್ಷಿಸುತ್ತಿದ್ದಾರೆ, ಆದರೆ ನಿನ್ನನ್ನು ಎಂದಿಗೂ ಒಂಟಿಯಾಗಿ ಬಿಡುವುದಿಲ್ಲ. ನಿನ್ನ ಜೀವನದಲ್ಲಿ ನಡೆಯುತ್ತಿರುವ ಪ್ರತಿಯೊಂದು ಘಟನೆಗೂ ಕಾರಣ ಇದೆ. ಕೆಲವು ಘಟನೆಗಳು ನಿನ್ನನ್ನು ಮುರಿಯಲು ಅಲ್ಲ, ನಿನ್ನನ್ನು ರೂಪಿಸಲು ಬರುತ್ತವೆ. ಕೆಲವು ಜನರು ನಿನ್ನ ಜೀವನದಿಂದ ಹೋಗುತ್ತಾರೆ, ಅದು ನಿನ್ನನ್ನು ದುಃಖಪಡಿಸಲು ಅಲ್ಲ, ಅದು ನಿನ್ನನ್ನು ರಕ್ಷಿಸಲು. ಕೆಲವು ವಿಳಂಬಗಳು ನಿನ್ನನ್ನು ಕೋಪಗೊಳಿಸುತ್ತವೆ, ಆದರೆ ಆ ವಿಳಂಬಗಳು ಹಿಂದೆ ದೊಡ್ಡ ಆಶೀರ್ವಾದ ಇರುತ್ತದೆ. ನೀನು ಈಗ ಕಾಣದಿದ್ದರೂ ದೇವರು ಕೆಲಸ ಮಾಡುತ್ತಿದ್ದಾರೆ. ನೀನು ಪ್ರಾರ್ಥನೆ ಮಾಡಿದಾಗ ತಕ್ಷಣ ಉತ್ತರ ಕಾಣಿಸದಿರಬಹುದು, ಆದರೆ ಅದನ್ನು ನಿರಾಕರಿಸಲಾಗಿದೆ. ಅಂದರಲ್ಲ, ಅದು ಸರಿಯಾದ ಸಮಯಕ್ಕೆ ಕಾಯುತ್ತಿದೆ. ಸಾಯಿಬಾಬಾ ಯಾವತ್ತೂ ಹೇಳುತ್ತಾರೆ, ನನ್ನ ಭಕ್ತರ ಮೇಲೆ ನನಗೆ ನಂಬಿಕೆ ಇದೆ, ನಾನು ಅವರನ್ನು ಸರಿಯಾದ ಸಮಯದಲ್ಲಿ ಎತ್ತುತ್ತೇನೆ. ನಿನ್ನ ಒಳಗಿನ ಯುದ್ಧವನ್ನು ದೇವರು ನೋಡುತ್ತಿದ್ದಾರೆ. ನೀನು ಹೊರಗೆ ನಗು ಮಾಡುತ್ತಿದ್ದರೂ ಒಳಗೆ ಅಳುತ್ತಿರುವ ಆ ಕ್ಷಣಗಳನ್ನು ಅವರು ನೋಡುತ್ತಿದ್ದಾರೆ. ನೀನು ಯಾರಿಗೂ ಹೇಳದೆ ಹೋರಾಡುತ್ತಿರುವ ಆ ಹೋರಾಟ ಅವರಿಗೆ ಗೊತ್ತಿದೆ. ಮತ್ತು ಒಂದು ದಿನ ಆ ಹೋರಾಟವೇ ನಿನ್ನ ಶಕ್ತಿ ಆಗುತ್ತದೆ. ನೀನು ದುರ್ಬಲ ಅಲ್ಲ, ನೀನು ಆಯ್ಕೆ ಆದವನು. ನೀನು ದುರ್ಬಲ ಅಲ್ಲ, ನೀನು ಆಯ್ಕೆ ಆದವಳು. ಈ ಜಗತ್ತಿನಲ್ಲಿ ಎಲ್ಲರಿಗೂ ಈ ರೀತಿಯ ಪರೀಕ್ಷೆ ಬರುವುದಿಲ್ಲ. ಕೆಲವರಿಗೆ ಮಾತ್ರ ದೇವರು ವಿಶೇಷ ಪರೀಕ್ಷೆ ಕೊಡುತ್ತಾರೆ, ಏಕೆಂದರೆ ಅವರು ದೊಡ್ಡ ಕೆಲಸಕ್ಕೆ ತಯಾರಾಗಿರುತ್ತಾರೆ. ನೀನು ಸಹ ಆ ವಿಶೇಷ ವ್ಯಕ್ತಿ.
ಈ ರಾತ್ರಿ ಒಂದು ಸತ್ಯ ನೆನಪಿಟ್ಟಿಕೋ, ನಿನ್ನ ಜೀವನ ಈಗ ಹೇಗಿದೆಯೋ ಅದು ಅಂತಿಮ ಚಿತ್ರವಲ್ಲ, ಅದು ಮಧ್ಯಭಾಗ ಮಾತ್ರ. ಕತೆ ಇನ್ನೂ ಮುಗಿದಿಲ್ಲ, ಮತ್ತೆ ಕೊನೆ ಯಾವಾಗಲೂ ಸುಂದರವಾಗಿರುತ್ತದೆ. ಸಾಯಿಬಾಬಾ ನಿನ್ನೊಂದಿಗೆ ಮಾತನಾಡುತ್ತಿದ್ದಾರೆ. ನನ್ನ ಮಗನೇ, ನನ್ನ ಮಗಳೇ, ನೀನು ಸಹಿಸಿಕೊಳ್ಳುತ್ತಿರುವುದನ್ನು ನಾನು ನೋಡುತ್ತಿದ್ದೇನೆ. ನಿನ್ನ ಕಣ್ಣೀರು ವ್ಯರ್ಥವಾಗುವುದಿಲ್ಲ. ನಿನ್ನ ಪ್ರಾರ್ಥನೆಗಳು ನನಗೆ ತಲುಪಿವೆ. ನಿನ್ನ ಜೀವನದಲ್ಲಿ ಸಂತೋಷವನ್ನು ನಾನು ತರುತ್ತೇನೆ. ಒಂದು ಸಣ್ಣ ಬದಲಾವಣೆ ಸಾಕು. ನಿನ್ನ ಮನಸ್ಸಿನಲ್ಲಿ ಭಯ ಇದ್ದರೆ ಅದನ್ನು ನಂಬಿಕೆಗೆ ಬದಲಿಸು. ನಿನ್ನ ಮನಸ್ಸಿನಲ್ಲಿ ದುಃಖ ಇದ್ದರೆ ಅದನ್ನು ಪ್ರಾರ್ಥನೆಗೆ ಬದಲಿಸು. ನಿನ್ನ ಮನಸ್ಸಿನಲ್ಲಿ ಗೊಂದಲ ಇದ್ದರೆ ಅದನ್ನು ಸಾಯಿಬಾಬಾ ಮೇಲೆ ಬಿಡು. ಈ ರಾತ್ರಿ ನೀನು ಏಕಾಂಗಿಯಾಗಿದ್ದೀಯಾ ಎಂದು ಅನಿಸಬಹುದು, ಆದರೆ ನಿಜ ಏನು ಗೊತ್ತಾ? ನೀನು ಯಾವತ್ತೂ ಒಂಟಿರಲಿಲ್ಲ. ನಿನ್ನ ಜೊತೆ ಒಂದು ಅತಿ ದೊಡ್ಡ ಶಕ್ತಿ ಇದೆ. ಅದು ನಿನ್ನನ್ನು ಯಾವತ್ತೂ ಬಿಡುವುದಿಲ್ಲ. ಈ ವಿಡಿಯೋ ನೋಡಿದ ಮೇಲೆ ನೀನು ಭಯಪಡಬೇಡ. ನಿನ್ನ ಜೀವನ ನಿಧಾನವಾಗಿ ಬದಲಾಗುತ್ತಿದೆ. ನೀನು ಇಂದು ಅಳುತ್ತಿದ್ದರೆ ನಾಳೆ ಅದೇ ಕಾರಣ ನಿನ್ನ ಸಂತೋಷವಾಗುತ್ತದೆ. ಓ ಮಗು, ಇನ್ನು ಸ್ವಲ್ಪ ಹೃದಯದಿಂದ ಕೇಳು. ಈ ಕ್ಷಣ ನಿನ್ನ ಮನಸ್ಸು ಎಷ್ಟು ಭಾರವಾಗಿದ್ದರೂ ಒಂದು ದಿನ ಅದು ಹಗುರವಾಗುತ್ತದೆ. ನೀನು ಈಗ ಅರ್ಥ ಮಾಡಿಕೊಳ್ಳದ ವಿಷಯಗಳು ನಂತರ ನಿನ್ನ ಜೀವನದಲ್ಲಿ ಅತಿ ದೊಡ್ಡ ಪಾಠವಾಗುತ್ತವೆ. ನಿನ್ನ ಹೋರಾಟ ವ್ಯರ್ಥವಲ್ಲ. ನೀನು ಹೋರಾಡುತ್ತಿದ್ದೀಯಾ ಅಂದರೆ ನೀನು ಸೋತಿಲ್ಲ. ನೀನು ಹೋರಾಡುತ್ತಿರುವುದೇ ನಿನ್ನ ಶಕ್ತಿ. ಸಾಯಿಬಾಬಾ ಯಾವತ್ತೂ ಸೋಲಿನ ಕಡೆಗೆ ನಿನ್ನನ್ನು ಕಳಿಸುವುದಿಲ್ಲ. ಅವರು ನಿನ್ನನ್ನು ಗೆಲುವಿನ ಕಡೆಗೆ ತಯಾರಿಸುತ್ತಿದ್ದಾರೆ. ಕೆಲವು ದಿನಗಳು ಕಠಿಣವಾಗಿರುತ್ತವೆ, ಆದರೆ ಅದು ಶಾಶ್ವತವಲ್ಲ. ಇಂದು ನಿನಗೆ ಎಲ್ಲವೂ ನಿಂತಂತೆ ಕಾಣಿಸಬಹುದು, ಆದರೆ ಅದು ನಿನ್ನ ಕಥೆಯ ಒಂದು ಭಾಗ ಮಾತ್ರ. ಮಳೆ ಬಂದ ನಂತರವೇ ಇಂದ್ರ ಧನಸ್ಸು ಬರುತ್ತದೆ, ಹಾಗೆಯೇ ಕಷ್ಟಗಳ ನಂತರವೇ ಸಂತೋಷ ಬರುತ್ತದೆ. ನಿನ್ನ ಮೌನ ಪ್ರಾರ್ಥನೆಗಳು ಕೇಳಲ್ಪಟ್ಟಿವೆ. ನೀನು ಯಾರಿಗೂ ಹೇಳದೆ ಮಾಡಿದ ಪ್ರಾರ್ಥನೆಗಳು, ನೀನು ಒಳಗಡೆ ಹೇಳಿದ ಮಾತುಗಳು, ನಿನ್ನ ಹೃದಯದಲ್ಲಿ ಇಟ್ಟ ನಂಬಿಕೆ, ಇವೆಲ್ಲವೂ ದೇವರಿಗೆ ತಲುಪಿದೆ. ಸಾಯಿಬಾಬಾ ಯಾವ ಪ್ರಾರ್ಥನೆಯನ್ನು ವ್ಯರ್ಥ ಬಿಡುವುದಿಲ್ಲ. ನೀನು ಕಾಯುತ್ತಿರುವ ಉತ್ತರ ಬರುತ್ತದೆ. ಕೆಲವೊಮ್ಮೆ ದೇವರು ತಕ್ಷಣ ಉತ್ತರ ಕೊಡೋದಿಲ್ಲ, ಏಕೆಂದರೆ ಅವರು ಪರ್ಫೆಕ್ಟ್ ಸಮಯ ಕಾಯುತ್ತಿದ್ದಾರೆ. ನೀನು ಈಗ ಅರ್ಥ ಮಾಡಿಕೊಳ್ಳದೆ ಡಿಲೇ ಮುಂದೆ ದೊಡ್ಡ ಬ್ಲೆಸ್ಸಿಂಗ್ ಆಗುತ್ತದೆ. ನಿನ್ನ ಜೀವನ ಬದಲಾಗುತ್ತದೆ, ನಿಧಾನವಾಗಿ ಆದರೆ ಖಚಿತವಾಗಿ. ನೀನು ಕಾಣದ ರೀತಿಯಲ್ಲಿ ಬದಲಾವಣೆಗಳು ಆರಂಭವಾಗಿವೆ. ಹೊಸ ಅವಕಾಶಗಳು ಬರುತ್ತಿವೆ, ಹೊಸ ದಾರಿಗಳು ತೆರೆಯುತ್ತಿವೆ, ಹೊಸ ಶಾಂತಿ ನಿನ್ನ ಕಡೆ ಬರುತ್ತಿದೆ. ಸಾಯಿಬಾಬಾ ಹೇಳುತ್ತಾರೆ, ನನ್ನ ಭಕ್ತನೇ, ನೀನು ದುಃಖಪಟ್ಟ ದಿನಗಳು ಮುಗಿಯುತ್ತಿವೆ. ನಿನ್ನ ಜೀವನದಲ್ಲಿ ಬೆಳಕು ಬರುತ್ತಿದೆ. ನನ್ನ ಮೇಲೆ ನಂಬಿಕೆ ಇಡು, ನಾನು ನಿನ್ನನ್ನು ಕೈ ಬಿಡುವುದಿಲ್ಲ. ಈ ವಿಡಿಯೋ ನೋಡಿದ ಒಂದು ವಿಷಯ ನೆನಪಿಟ್ಟಿಕೋ, ನಿನ್ನ ಜೀವನದಲ್ಲಿ ಏನೇ ಆಗುತ್ತಿದ್ದರೂ ದೇವರು ನಿನ್ನ ಪರ ಕೆಲಸ ಮಾಡುತ್ತಿದ್ದಾರೆ. ನೀನು ಒಂಟಿಯಲ್ಲ, ನೀನು ಬಿಟ್ಟು ಹೋಗಲ್ಪಟ್ಟಿಲ್ಲ, ನೀನು ರಕ್ಷಿಸಲ್ಪಟ್ಟವನು. ಓ ಮಗು, ಇನ್ನು ಸ್ವಲ್ಪ ಶಾಂತವಾಗಿ ಮನಸ್ಸಿಟ್ಟು ಕೇಳು. ಈ ರಾತ್ರಿ ನಿನ್ನ ಹೃದಯದಲ್ಲಿ ಭಾರ ಇದ್ದರೆ ಅದು ಶಾಶ್ವತವಲ್ಲ. ಸಾಯಿಬಾಬಾ ನನ್ನ ಜೊತೆ ಇದ್ದಾರೆ ಎಂದು ಕಮೆಂಟ್ ಮಾಡು. ದೇವರು ನಿನ್ನನ್ನು ನೋಡುತ್ತಿದ್ದಾರೆ. ನಿನ್ನ ಪ್ರತಿಯೊಂದು ಉಸಿರನ್ನು ಅವರು ಗಮನಿಸುತ್ತಿದ್ದಾರೆ. ನೀನು ಯೋಚಿಸುವುದಕ್ಕಿಂತ ದೇವರ ಯೋಜನೆ ದೊಡ್ಡದು. ನೀನು ಈಗ ಇದು ಏಕೆ ನಡೆಯುತ್ತಿದೆ ಎಂದು ಕೇಳುತ್ತಿದ್ದೀಯಾ? ಆದರೆ ದೇವರು ಹೇಳುತ್ತಿದ್ದಾರೆ, ನೀನು ಇನ್ನೂ ನನ್ನ ಸಂಪೂರ್ಣ ಯೋಜನೆ ನೋಡಿಲ್ಲ. ನೀನು ಇನ್ನೂ ನನ್ನ ಸಂಪೂರ್ಣ ಯೋಜನೆ ನೋಡಿಲ್ಲ. ನಿನ್ನ ಜೀವನದಲ್ಲಿ ನಡೆಯುತ್ತಿರುವ ಪ್ರತಿಯೊಂದು ಘಟನೆ ಒಂದು ದೊಡ್ಡ ಕಥೆಯ ಭಾಗ. ನಿನ್ನ ಕಣ್ಣೀರು ಹೂವಿನಂತೆ ಬದಲಾಗುತ್ತದೆ. ನೀನು ಇಂದು ಅಳುತ್ತಿರುವ ಕ್ಷಣಗಳು ಒಂದು ದಿನ ನಿನ್ನ ನಗುಗೆ ಕಾರಣವಾಗುತ್ತವೆ. ನಿನ್ನ ನೋವುಗಳು ವ್ಯರ್ಥವಾಗುವುದಿಲ್ಲ, ಅವು ನಿನ್ನನ್ನು ಬಲಿಷ್ಠ ಮಾಡುತ್ತದೆ. ಸಾಯಿಬಾಬಾ ನಿನ್ನ ಹೃದಯವನ್ನು ಕೇಳುತ್ತಿದ್ದಾರೆ. ನೀನು ಹೇಳದ ಮಾತುಗಳು, ನೀನು ಮೌನದಲ್ಲಿ ಮಾಡಿದ ಪ್ರಾರ್ಥನೆಗಳು, ನೀನು ಯಾರಿಗೂ ಹೇಳದ ನೋವುಗಳು, ಅವು ಎಲ್ಲವೂ ಅವರಿಗೆ ಗೊತ್ತಿದೆ. ಅವರು ನಿನ್ನನ್ನು ಎಂದಿಗೂ ಮರೆಯುವುದಿಲ್ಲ. ನೀನು ಕಾಯುತ್ತಿರುವ ಸಮಯ ಬರುತ್ತಿದೆ. ಇಂದು ತಡವಾಗಿದೆ ಎಂದು ಅನಿಸುತ್ತಿರಬಹುದು, ಆದರೆ ದೇವರ ಸಮಯ ಯಾವತ್ತೂ ಪರ್ಫೆಕ್ಟ್. ನೀನು ಕಾಯುತ್ತಿರುವ ಸಂತೋಷ, ನೀನು ಬೇಡಿಕೊಳ್ಳುತ್ತಿರುವ ಶಾಂತಿ ಎಲ್ಲವೂ ನಿನ್ನ ಕಡೆ ಬರುತ್ತಿದೆ. ಒಂದು ವಿಷಯ ನೆನಪಿಟ್ಟಿಕೋ, ನಿನ್ನ ಜೀವನ ಈಗ ಕೆಟ್ಟದಾಗಿ ಕಾಣಿಸಬಹುದು, ಆದರೆ ಅದು ಮುಗಿದ ಕಥೆಯಲ್ಲ. ಅದು ಇನ್ನೂ ಬರೆಯಲಾಗುತ್ತಿರುವ ಕತೆ ಮತ್ತು ಕೊನೆಯ ಭಾಗ ತುಂಬ ಸುಂದರವಾಗಿರುತ್ತದೆ. ಸಾಯಿಬಾಬಾ ಹೇಳುತ್ತಾರೆ, ನನ್ನ ಮಗುವೇ, ನಿನ್ನ ಕಷ್ಟಗಳು ಅಂತ್ಯವಾಗುತ್ತಿವೆ. ನಿನ್ನ ಜೀವನದಲ್ಲಿ ಬೆಳಕು ಬರುತ್ತಿದೆ. ನನ್ನ ಮೇಲೆ ನಂಬಿಕೆ ಇಟ್ಟು ಮುಂದುವರಿಸು. ಈ ರಾತ್ರಿ ಒಂದು ಮಾತು ಮಾತ್ರ ಸಾಕು. ಕಣ್ಣು ಮುಚ್ಚಿ ಹೇಳು, ಓಂ ಸಾಯಿರಾಮ್, ಓಂ ಸಾಯಿರಾಮ್, ಓಂ ಸಾಯಿರಾಮ್. ನಾನು ನಿನ್ನ ಮೇಲೆ ನಂಬಿಕೆ ಇಡುತ್ತೇನೆ. ಅಷ್ಟೇ ಸಾಕು, ನಿನ್ನ ಮನಸ್ಸು ಶಾಂತವಾಗುತ್ತದೆ. ಕಮೆಂಟ್ನಲ್ಲಿ ಸಾಯಿಬಾಬಾ ನನ್ನ ಜೊತೆ ಇದ್ದಾರೆ, ನನ್ನ ಕುಟುಂಬವನ್ನು ಕಾಪಾಡುತ್ತಿದ್ದಾರೆ ಎಂದು ಬರೆಯಿರಿ. ನೀನು ಈ ವಿಡಿಯೋ ನೋಡಿದ ಮೇಲೆ
ಅದು ಆಕಸ್ಮಿಕ ಅಲ್ಲ, ಅದು ದೇವರ ಕರೆ. ನಿನ್ನ ಜೀವನದಲ್ಲಿ ಬದಲಾವಣೆ ಆರಂಭವಾಗಿದೆ. ಓ ಮಗು, ಇನ್ನು ಸ್ವಲ್ಪ ಮನಸ್ಸನ್ನು ಶಾಂತವಾಗಿ ಇಟ್ಟು ಕೇಳು. ಈ ರಾತ್ರಿ ನೀನು ಅನುಭವಿಸುತ್ತಿರುವ ಎಲ್ಲ ಭಾವನೆಗಳಿಗೂ ಒಂದು ಅರ್ಥ ಇದೆ. ದೇವರು ನಿನ್ನನ್ನು ಪರೀಕ್ಷಿಸುತ್ತಿದ್ದಾರೆ, ಆದರೆ ಅವರು ನಿನ್ನನ್ನು ಮುರಿಯಲು ಅಲ್ಲ, ನಿನ್ನನ್ನು ಹೊಸದಾಗಿ ರೂಪಿಸಲು. ನಿನ್ನ ಜೀವನ ಈಗ ಬದಲಾಗುವ ಹಂತದಲ್ಲಿದೆ. ನೀನು ಈಗ ಒಂದು ಕಷ್ಟದ ಹಂತದಲ್ಲಿ ಇದ್ದೀಯಾ, ಆದರೆ ಇದು ನಿನ್ನ ಅಂತ್ಯವಲ್ಲ, ಇದು ನಿನ್ನ ಹೊಸ ಆರಂಭದ ಮುಂಚಿನ ಮೌನ. ಕೆಲವು ಬಾಗಿಲುಗಳು ಮುಚ್ಚುತ್ತವೆ, ಆದರೆ ಹೊಸ ಬಾಗಿಲುಗಳು ತೆರೆಯಲು ಆರಂಭವಾಗುತ್ತವೆ. ನೀನು ಅರ್ಥ ಮಾಡಿಕೊಳ್ಳದ ಆಶೀರ್ವಾದಗಳು ಬರುತ್ತಿವೆ. ನೀನು ಈಗ ಕಾಣದಿರುವ ವಿಷಯಗಳು ನಂತರ ನಿನ್ನ ಜೀವನವನ್ನು ಸಂಪೂರ್ಣ ಬದಲಿಸುತ್ತವೆ. ನಿನ್ನ ಜೀವನದಲ್ಲಿ ಬರಲಿರುವ ಸಂತೋಷ ಇಂದಿನ ಕಷ್ಟಕ್ಕಿಂತ ಬಹಳ ದೊಡ್ಡದು. ಸಾಯಿಬಾಬಾ ನಿನ್ನೊಂದಿಗೆ ಮೌನವಾಗಿ ಕೆಲಸ ಮಾಡುತ್ತಿದ್ದಾರೆ. ನೀನು ಒಬ್ಬನೇ ಹೋರಾಡುತ್ತಿದ್ದೀಯಾ ಎಂದು ಅನಿಸುತ್ತಿರಬಹುದು, ನೀನು ಒಬ್ಬಳೇ ಹೋರಾಡುತ್ತಿದ್ದೀಯಾ ಎಂದು ಅನಿಸುತ್ತಿರಬಹುದು, ಆದರೆ ಸತ್ಯ ಅದು ಅಲ್ಲ. ಅವರು ನಿನ್ನ ಜೊತೆಗೆ ಇದ್ದಾರೆ. ನಿನ್ನ ಪ್ರತಿಯೊಂದು ಹೆಜ್ಜೆಯನ್ನು ಅವರು ಮಾರ್ಗದರ್ಶನ ಮಾಡುತ್ತಿದ್ದಾರೆ. ನಿನ್ನ ಪ್ರಾರ್ಥನೆಗಳು ತಲುಪಿವೆ. ನೀನು ಯಾರಿಗೂ ಹೇಳದೆ ಮಾಡಿದ ಪ್ರಾರ್ಥನೆಗಳು, ನೀನು ಹೃದಯದಲ್ಲಿ ಮಾತ್ರ ಹೇಳಿದ ಮಾತುಗಳು, ಅವು ದೇವರಿಗೆ ತಲುಪಿವೆ ಮತ್ತು ಉತ್ತರ ಭಾಗ ತಯಾರಾಗುತ್ತಿದೆ. ಕೆಲವು ವಿಷಯಗಳು ತಡವಾಗುತ್ತಿವೆ, ಆದರೆ ತಪ್ಪುವುದಿಲ್ಲ. ನೀನು ಕಾಯುತ್ತಿರುವುದು ನಿಧಾನವಾಗಬಹುದು, ಆದರೆ ಅದು ನಿಶ್ಚಿತವಾಗಿ ಬರುತ್ತದೆ. ಸಾಯಿಬಾಬಾ ಎಂದಿಗೂ ಅರ್ಧದಲ್ಲಿ ನಿಲ್ಲಿಸುವುದಿಲ್ಲ. ಅವರು ಸಂಪೂರ್ಣವಾಗಿ ಕೊಡುತ್ತಾರೆ. ನಿನ್ನ ಹೃದಯಕ್ಕೆ ಒಂದು ಶಾಂತಿಯ ಸಂದೇಶ. ನೀನು ಒಂಟಿಯಲ್ಲ. ನಿನ್ನ ಜೀವನದಲ್ಲಿ ದೇವರು ನಿನ್ನ ಜೊತೆ ಇದ್ದಾರೆ. ನೀನು ಸೋಲಲಿಲ್ಲ, ನೀನು ತಯಾರಾಗುತ್ತಿದ್ದೀಯಾ. ಕೊನೆಯ ನೆನಪು, ಈ ರಾತ್ರಿ ನೀನು ದುಃಖದಲ್ಲಿದ್ದರೂ ನಾಳೆ ನೀನು ಅದೇ ವಿಷಯಕ್ಕೆ ನಗು ಮಾಡುತ್ತೀಯಾ. ಜೀವನ ಈಗ ಬರೆಯುತ್ತಿದೆ, ಆದರೆ ಕೊನೆಯ ಸಾಲು ತುಂಬ ಸುಂದರವಾಗಿರುತ್ತದೆ. ಸಾಯಿಬಾಬಾ ನಿನಗೆ ಆಶೀರ್ವಾದ ಮಾಡುತ್ತಿದ್ದಾರೆ. ನನ್ನ ಮಗುವೆ, ನಿನ್ನ ಕಣ್ಣೀರು ಅಂತ್ಯವಾಗಲಿದೆ. ನಿನ್ನ ಜೀವನದಲ್ಲಿ ಬೆಳಕು ಬರುತ್ತಿದೆ. ನನ್ನ ಮೇಲೆ ನಂಬಿಕೆ ಇಟ್ಟು ಮುಂದೆ ನಡೆ. ಕಮೆಂಟ್ನಲ್ಲಿ ಓಂ ಸಾಯಿರಾಮ್ ಎಂದು ಬರೆಯಿರಿ. ಓ ಮಗು, ಇನ್ನು ಸ್ವಲ್ಪ ಹೃದಯದಿಂದ ಕೇಳು. ಈ ಕ್ಷಣ ನಿನ್ನೊಳಗೆ ಎಷ್ಟು ಗೊಂದಲ ಇದ್ದರೂ ಒಂದು ದಿನ ಎಲ್ಲವೂ ಸ್ಪಷ್ಟವಾಗುತ್ತದೆ. ದೇವರು ನಿನ್ನ ಜೀವನವನ್ನು ನಿಧಾನವಾಗಿ ಸರಿಪಡಿಸುತ್ತಿದ್ದಾರೆ. ನೀನು ನೋಡದ ರೀತಿಯಲ್ಲಿ ಅವರು ಕೆಲಸ ಮಾಡುತ್ತಿದ್ದಾರೆ. ನೀನು ಈಗ ಅರ್ಥ ಮಾಡಿಕೊಳ್ಳದ ವಿಷಯಗಳು ನಂತರ ಆಶೀರ್ವಾದವಾಗುತ್ತವೆ. ದೇವರು ನಿನ್ನ ಜೀವನವನ್ನು ನಿಧಾನವಾಗಿ ಸರಿಪಡಿಸುತ್ತಿದ್ದಾರೆ. ನೀನು ನೋಡದ ರೀತಿಯಲ್ಲಿ ಅವರು ಕೆಲಸ ಮಾಡುತ್ತಿದ್ದಾರೆ. ನೀನು ಈಗ ಅರ್ಥ ಮಾಡಿಕೊಳ್ಳದ ವಿಷಯಗಳ ನಂತರ ಆಶೀರ್ವಾದವಾಗುತ್ತವೆ. ಇಂದು ನಿನಗೆ ಯಾಕೆ ಹೀಗಾಯಿತು ಅನ್ನೋ ಪ್ರಶ್ನೆ ಬರುತ್ತಿದೆ, ಆದರೆ ನಂತರ ನೀನು ಹೇಳುತ್ತೀಯಾ, ಇದೇ ಆಗಬೇಕಿತ್ತು, ಇಲ್ಲದಿದ್ದರೆ ನಾನು ಇಷ್ಟು ಬಲಿಷ್ಠ ಆಗುತ್ತಿರಲಿಲ್ಲ. ಕೆಲವು ಮುರಿತಗಳು ನಿನ್ನನ್ನು ಕಟ್ಟಲು ಬರುತ್ತವೆ. ನಿನ್ನ ಜೀವನದಲ್ಲಿ ದೇವರು ಮೌನವಾಗಿ ಕೆಲಸ ಮಾಡುತ್ತಿದ್ದಾರೆ. ನೀನು ಪ್ರಾರ್ಥನೆ ಮಾಡಿದ ತಕ್ಷಣ ಬದಲಾವಣೆ ಕಾಣದಿರಬಹುದು, ಆದರೆ ಅರ್ಥ ಅದು ದೇವರು ಕೇಳಲಿಲ್ಲ ಅಂತಲ್ಲ. ಅವರು ಪರದೆ ಹಿಂದೆ ಕೆಲಸ ಮಾಡುತ್ತಿದ್ದಾರೆ. ಸರಿಯಾದ ಸಮಯದಲ್ಲಿ ಅದ್ಭುತವನ್ನು ತೋರಿಸಲು ನಿನ್ನ ಸಹನೆ ವ್ಯರ್ಥವಾಗುವುದಿಲ್ಲ. ನೀನು ಇಷ್ಟು ದಿನ ಸಹಿಸಿಕೊಂಡಿರುವುದು, ನೀನು ಇಷ್ಟು ದಿನ ಮೌನವಾಗಿರುವುದು, ಇವೆಲ್ಲವೂ ದೇವರಿಗೆ ಗೊತ್ತಿದೆ. ಮತ್ತು ಒಂದು ದಿನ ಅದೇ ಸಹನೆ ನಿನ್ನ ಗೆಲುವಿನ ಕಾರಣವಾಗುತ್ತದೆ. ಸಾಯಿಬಾಬಾ ನಿನ್ನ ಹೃದಯದ ಹತ್ತಿರ ಮಾತನಾಡುತ್ತಿದ್ದಾರೆ. ನನ್ನ ಮಗನೇ, ನನ್ನ ಮಗಳೇ, ನೀನು ಕಷ್ಟದಲ್ಲಿದ್ದರೂ ನಾನು ನಿನ್ನನ್ನು ನೋಡುತ್ತಿದ್ದೇನೆ. ನಿನ್ನನ್ನು ಕೈ ಬಿಡುವುದಿಲ್ಲ. ನಿನ್ನ ಜೀವನದಲ್ಲಿ ನಾನು ಬೆಳಕು ತರುತ್ತೇನೆ. ನಿನ್ನ ಕಣ್ಣೀರು ನಿನ್ನ ಶಕ್ತಿಯಾಗುತ್ತದೆ. ನೀನು ಅಳುತ್ತಿದ್ದ ಪ್ರತಿಯೊಂದು ರಾತ್ರಿ ಒಂದು ದಿನ ನಿನ್ನ ನಗುಗೆ ಕಾರಣವಾಗುತ್ತದೆ. ನೀನು ಇನ್ನೂ ದುಃಖಪಟ್ಟದ ಸ್ಥಳದಲ್ಲೇ ನಾಳೆ ನಿನ್ನ ಸಂತೋಷ ಶುರುವಾಗುತ್ತದೆ. ಈ ರಾತ್ರಿ ಒಂದು ಸತ್ಯ ನೆನಪಿಟ್ಟಿಕೋ, ನಿನ್ನ ಜೀವನ ಈಗ ಹೇಗಿದೆಯೋ ಅದು ಅಂತಿಮ ಅಲ್ಲ, ಅದು ಮಧ್ಯದ ಹಂತ ಮಾತ್ರ. ನಿನ್ನ ಕತೆ ಇನ್ನೂ ಮುಗಿದಿಲ್ಲ ಮತ್ತು ದೇವರು ಅತ್ಯುತ್ತಮ ಅಂತ ಬರೆಯುತ್ತಿದ್ದಾರೆ. ನಿನ್ನೊಳಗೆ ಭಯವನ್ನು ಬಿಡು. ಭಯ ನಿನ್ನನ್ನು ತಡೆಯುತ್ತದೆ, ನಂಬಿಕೆ ನಿನ್ನನ್ನು ಮುಂದಕ್ಕೆ ಕೊಂಡೊಯ್ಯುತ್ತದೆ. ಸಾಯಿಬಾಬಾ ಮೇಲೆ ನಂಬಿಕೆ ಇಡು. ನಿನ್ನ ಜೀವನ ನಿಧಾನವಾಗಿ ಬದಲಾಗುತ್ತದೆ. ಕಮೆಂಟ್ನಲ್ಲಿ ಸಾಯಿಬಾಬಾ ನನ್ನ ಜೀವನವನ್ನು ಬದಲಾಯಿಸುತ್ತಾರೆ ಅಂತ ಬರೆಯಿರಿ. ಈ ರಾತ್ರಿ ನೀನು ಈ ವಿಡಿಯೋನ ನೋಡುತ್ತಿದ್ದರೆ ಅದು ದೇವರ ಸೂಚನೆ. ನೀನು ಒಂಟಿಯಲ್ಲ, ನಾನು ನಿನ್ನ ಜೊತೆ ಇದ್ದೇನೆ. ಓ ಮಗು, ಇನ್ನು ಸ್ವಲ್ಪ ಮನಸ್ಸನ್ನು ಶಾಂತವಾಗಿ ಇಟ್ಟು ಕೇಳು. ಈ ರಾತ್ರಿ ನಿನ್ನೊಳಗೆ ಇರುವ ಭಾರ ದೇವರಿಗೆ ಗೊತ್ತಿದೆ. ನೀನು ಹೇಳದ ಮಾತುಗಳು ಕೂಡ ಅವರು ಕೇಳಿಸುತ್ತಿವೆ. ನೀನು ಅಳದೆ ಉಳಿಸಿಕೊಂಡ ಕಣ್ಣೀರು ಕೂಡ ಅವರಿಗೆ ಕಾಣಿಸುತ್ತಿದೆ.
ನಿನ್ನ ಜೀವನದಲ್ಲಿ ಏನು ನಡೆಯುತ್ತಿದೆ ಅದು ಆಕಸ್ಮಿಕ ಅಲ್ಲ. ಪ್ರತಿ ಘಟನೆಗೂ ಒಂದು ಕಾರಣ ಇದೆ, ಪ್ರತಿ ನೋವಿಗೂ ಒಂದು ಪಾಠ ಇದೆ, ಪ್ರತಿ ತಡಕ್ಕೂ ಒಂದು ಆಶೀರ್ವಾದ ಇದೆ. ಸಾಯಿಬಾಬಾ ಎಂದಿಗೂ ತಪ್ಪಾಗಿ ಕೆಲಸ ಮಾಡೋದಿಲ್ಲ. ಅವರು ಯಾವಾಗಲೂ ಪರ್ಫೆಕ್ಟ್ ಪ್ಲಾನ್ ಮಾಡುತ್ತಾರೆ. ನೀನು ಈಗ ನೋಡುತ್ತಿರುವ ಕತ್ತಲೆ ಶಾಶ್ವತವಲ್ಲ. ರಾತ್ರಿ ಎಷ್ಟು ಕತ್ತಲಾದರೂ ಬೆಳಕು ಬರುವುದು ನಿಶ್ಚಿತ. ನಿನ್ನ ಜೀವನದಲ್ಲೂ ಈಗ ಕತ್ತಲೆ ಇದ್ದರೂ ಬೆಳಕು ನಿನ್ನ ಕಡೆ ಬರುತ್ತಿದೆ. ನಿನ್ನ ನಂಬಿಕೆ ಪರೀಕ್ಷೆ ಆಗುತ್ತಿದೆ. ಕೆಲವೊಮ್ಮೆ ದೇವರು ಮೌನವಾಗಿರುತ್ತಾರೆ. ಆ ಮೌನದಲ್ಲಿ ನಿನ್ನ ನಂಬಿಕೆ ಪರೀಕ್ಷೆಯಾಗುತ್ತದೆ. ನೀನು ಈಗ ಸಹನೆ ಇಟ್ಟುಕೊಂಡಿದ್ದೀಯಾ ಅಂದರೆ ನೀನು ದೊಡ್ಡ ಆಶೀರ್ವಾದಕ್ಕೆ ಹತ್ತಿರವಾಗಿದ್ದೀಯಾ. ಸಾಯಿಬಾಬಾ ನಿನ್ನನ್ನು ಕೈ ಹಿಡಿದಿದ್ದಾರೆ. ನೀನು ಬೀಳುವಾಗ ಅವರು ಹಿಡಿದಿದ್ದಾರೆ. ನೀನು ಕುಗ್ಗುವಾಗ ಅವರು ಎತ್ತುತ್ತಿದ್ದಾರೆ. ನೀನು ಒಂಟಿಯಾಗಿದ್ದೀಯಾ ಎಂದು ಅನಿಸಿದಾಗ ಅವರು ನಿನ್ನ ಜೊತೆ ಇದ್ದಾರೆ. ನಿನ್ನ ಪ್ರಾರ್ಥನೆ ವ್ಯರ್ಥ ಅಲ್ಲ. ನೀನು ಮಾಡಿದ ಪ್ರಾರ್ಥನೆಗಳು, ನೀನು ಎಳೆದ ಆಶೆಗಳು, ನೀನು ಮನಸ್ಸಿನಲ್ಲಿ ಇಟ್ಟ ನಂಬಿಕೆ ಅವು ದೇವರಿಗೆ ತಲುಪಿವೆ ಮತ್ತು ಉತ್ತರ ಈಗ ಬರೆಯಲಾಗುತ್ತಿದೆ. ಒಂದು ದೊಡ್ಡ ಸತ್ಯ, ನೀನು ಈಗ ಅನುಭವಿಸುತ್ತಿರುವ ನೋವು ನಿನ್ನ ಭವಿಷ್ಯದ ಶಕ್ತಿಯಾಗುತ್ತದೆ. ನೀನು ಇಂದು ಅಳುತ್ತಿದ್ದರೆ ನಾಳೆ ಅದೇ ಕಾರಣಕ್ಕೆ ನಿನ್ನ ನಗು ಆಗುತ್ತದೆ. ನಿನ್ನ ಜೀವನ ಈಗ ಕೆಟ್ಟದಾಗಿ ಕಾಣಬಹುದು, ಆದರೆ ಅದು ದೇವರ ಅಂತಿಮ ಯೋಜನೆಯಲ್ಲ. ಅವರು ಇನ್ನೂ ಬರೆಯುತ್ತಿದ್ದಾರೆ ಮತ್ತು ಅತ್ಯಂತ ಸುಂದರವಾಗಿರುತ್ತದೆ. ಸಾಯಿಬಾಬಾ ಹೇಳುತ್ತಿದ್ದಾರೆ, ನನ್ನ ಮಗುವೆ, ನಿನ್ನ ಕಷ್ಟಗಳು ಕಡಿಮೆಯಾಗುತ್ತಿವೆ. ನಿನ್ನ ಜೀವನದಲ್ಲಿ ಬೆಳಕು ಬರುತ್ತಿದೆ. ನನ್ನ ಮೇಲೆ ನಂಬಿಕೆ ಇಟ್ಟು ಮುಂದೆ ನಡೆ. ಈ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಸಾಯಿಬಾಬಾ ಆಶೀರ್ವಾದ ಇರಲಿ. ಓ ಮಗು, ಈಗ ಈ ಕ್ಷಣ ನೀನು ಶಾಂತವಾಗಿ ಉಸಿರೆಳೆ. ನಿನ್ನ ಮನಸ್ಸಿನಲ್ಲಿ ಇರುವ ಭಾರವನ್ನು ಸ್ವಲ್ಪ ಬಿಡು. ದೇವರು ನಿನ್ನನ್ನು ಮರೆಯಲಿಲ್ಲ. ನಿನ್ನ ಜೀವನದಲ್ಲಿ ಎಲ್ಲವೂ ಸರಿಯಾದ ಸಮಯದಲ್ಲಿ ಸರಿಯಾಗುತ್ತದೆ. ನೀನು ಇಂದು ಅಳುತ್ತಿದ್ದರೆ ನಾಳೆ ಅದೇ ಕಾರಣ ನಿನ್ನ ನಗು ಆಗುತ್ತದೆ. ಓಂ ಸಾಯಿರಾಮ್. ನನ್ನ ಜೀವನವನ್ನು ಸರಿಪಡಿಸು ಎಂದು ಪ್ರಾರ್ಥನೆ ಮಾಡಿ ನನ್ನ ಮನಸ್ಸಿಗೆ ಶಾಂತಿ ಕೊಡಿ ಅಂತ ಕಮೆಂಟ್ನಲ್ಲಿ ಬರೆಯಿರಿ. ನನ್ನ ಕುಟುಂಬವನ್ನು ರಕ್ಷಿಸು ಎಂದು ಹೇಳಿ. ನೀನು ಒಂಟಿಯಲ್ಲ, ಸಾಯಿಬಾಬಾ ನಿನ್ನ ಜೊತೆ ಇದ್ದಾರೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಎಲ್ಲರಿಗೂ ಶುಭರಾತ್ರಿ. ಶುಭವಾಗಲಿ.